ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಗಿದೆ. ಆದರೆ ಬೆಂಗಳೂರಿನಲ್ಲಿ ಬೇಕಾಬಿಟ್ಟಿಯಾಗಿ ಎಸ್ಐಆರ್ ಪ್ರಕ್ರಿಯೆಯನ್ನ ಮಾಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಎಸ್ಐಆರ್ ಗೊಂದಲ, ರೂಲ್ಸ್ಗೆ ಯಾವುದೇ ಕಿಮ್ಮತ್ತಿಲ್ಲ. ಇಲ್ಲಿ ಗುಂಪಿನಲ್ಲಿ ಗೋವಿಂದ, ಮನೆ ಬಾಗಿಲಿಗೆ ಬಿಎಲ್ಒಗಳು ಬರ್ತಾ ಇಲ್ಲ, ರೂಲ್ಸ್ ಯಾರು ಫಾಲೋ ಮಾಡ್ತಾ ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ. ಎಸ್ಐಆರ್ ಪ್ರಕ್ರಿಯೆಗೆ ಜನಸಾಮಾನ್ಯರು ಪರದಾಡ್ತಾ ಇದ್ದಾರೆ. ಅರ್ಜಿ ಭರ್ತಿ ಮಾಡೋ ಬಗ್ಗೆ ಜನಸಾಮಾನ್ಯರಿಗೆ ಮಾಹಿತಿಯೇ ಸಿಗ್ತಾ ಇಲ್ಲ. ಅಪ್ಲಿಕೇಶನ್ ಕೊಟ್ಟು ಭರ್ತಿ ಮಾಡ್ಕೊಂಡು ಬನ್ನಿ ಅಂತಾರೆ. ಗೊಂದಲ ಇದರಲ್ಲೂ ಇದೆ. ಎಸ್ಐಆರ್ ಗೊಂದಲ ಪವರ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನಾವು ನಿಮಗೆ ತೋರಿಸ್ತೀವಿ. ಏನೆಲ್ಲ ಗೊಂದಲ ಆಗ್ತಾ ಇದೆ, ಅಧಿಕಾರಿಗಳು ಹೇಗೆಲ್ಲ ಗೋಲ್ಮಾಲ್ ಮಾಡ್ತಾ ಇದ್ದಾರೆ ಅಂತೇಳಿ. ಬೂತ್ ಲೆವೆಲ್ ಆಫೀಸರ್ಸ್ಗಳು ಎಲ್ಲೋ ಕುಳಿತುಕೊಂಡು ಎಸ್ಐಆರ್ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದಾರೆ. ಅವ್ರ ಕೆಲಸ ಏನು? ಮನೆ ಮನೆಗೆ ತೆರಳಿ ಮತದಾರರ ಮಾಹಿತಿಯನ್ನ ಪಡ್ಕೊಂಡು ನಮೂದು ಮಾಡಬೇಕು. ಆದರೆ ಆ ಕೆಲಸವನ್ನ ಬೂತ್ ಲೆವೆಲ್ ಆಫೀಸರ್ಗಳು ಮಾಡ್ತಾ ಇದ್ದಾರಾ? ಗಮನಿಸ್ತಾ ಇರಬಹುದು. ಸಾರ್ವಜನಿಕ ಸ್ಥಳದಲ್ಲಿ ಕೂತ್ಕೊಂಡು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸ ಆಗ್ತಾ ಇದೆ. ಮಸೀದಿಯಲ್ಲೂ ಕೂತ್ಕೊಂಡಿದ್ದಾರೆ, ಶಾಲೆಗಳಲ್ಲೂ ಕೂತ್ಕೊಂಡಿದ್ದಾರೆ. ಹೀಗೆ ಬಿಎಲ್ಒಗಳು ಕೂತ್ಕೊಂಡು ದಾಖಲಾತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಶಾಲೆಗಳಲ್ಲಿ ಕುಳಿತು ಅಪ್ಲಿಕೇಶನ್ ಅನ್ನ ಕೊಡ್ತಾ ಇದ್ದಾರೆ ಬಿಎಲ್ಒಗಳು. ತಣಿಸಂದ್ರ ಸೇರಿದಂತೆ ಹಲವೆಡೆ ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಕೆಲವು ಕಡೆ ಮಸೀದಿಯಲ್ಲಿ ಜನರನ್ನ ಗುಡ್ಡೆ ಹಾಕೊಂಡು ಎಸ್ಐಆರ್ ಪ್ರಕ್ರಿಯೆ ಮಾಡಲಾಗ್ತಾ ಇದೆ. ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಫಾತಿಮಾ ಲೇಔಟ್, ಆನಮ್ ಎನ್ಕ್ಲೇವ್ ಉರ್ದು ಶಾಲೆಯಲ್ಲೂ ಕೂಡ ಎಸ್ಐಆರ್ ಪ್ರಕ್ರಿಯೆ ಆಗ್ತಾ ಇದೆ. ನೀತಿ ನಿಯಮ ಇದಕ್ಕೆ ಯಾವುದೇ ಕಿಮ್ಮತ್ತಿಲ್ಲ, ಸಂಪೂರ್ಣ ನಿರ್ಲಕ್ಷ್ಯ. ಖಾಸಗಿ ಸ್ಥಳದಲ್ಲಿ ಎಸ್ಐಆರ್ ಪ್ರಕ್ರಿಯೆಗೆ ಅನುಮತಿ ಕೊಟ್ಟವ್ರು ಯಾರು? ಹಾಗಾದ್ರೆ ನಿಮ್ಗೆ ಅಲ್ಲಲ್ಲಿ ಟೆಂಟ್ ಹಾಕೊಂಡು ಎಸ್ಐಆರ್ ಅನ್ನ ತಂಡ ಮಾಡ್ತಾ ಇದೆ. ಬೂತ್ ಲೆವೆಲ್ ಆಫೀಸರ್ ಆಗಿರ್ಬಹುದು, ಬೂತ್ ಲೆವೆಲ್ ಏಜೆಂಟ್ ಆಗಿರ್ಬಹುದು, ಇವ್ರ ಕೆಲಸ ಏನು ಅಂತ ಹೇಳಿದ್ರೆ ಮನೆ ಮನೆಗೆ ಹೋಗಿ ಮಾಹಿತಿಯನ್ನ ಕಲೆ ಹಾಕಬೇಕು, ಮತದಾರರ ಮಾಹಿತಿಯನ್ನ ಕಲೆ ಹಾಕಬೇಕು. ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವುದೋ ಶಾಲೆಯಲ್ಲಿ ಕೂತ್ಕೊಂಡಿದ್ದಾರೆ, ಯಾವುದೋ ಮಸೀದಿಯಲ್ಲಿ ಕೂತ್ಕೊಂಡು ಮಾಹಿತಿ ಕಲೆ ಹಾಕೋ ಕೆಲಸವನ್ನ ಮಾಡ್ತಾ ಇದ್ದಾರೆ, ಅರ್ಜಿಯನ್ನ ನೀಡೋ ಕೆಲಸ ಮಾಡ್ತಾ ಇದ್ದಾರೆ. ಅರ್ಜಿ ಬಗ್ಗೆ ಮಾಹಿತಿ ಕೊಡಬೇಕು ಮತದಾರರಿಗೆ ಇವರು, ಆದ್ರೆ ಕೊಡ್ತಾ ಇದ್ದಾರಾ? ಖಂಡಿತವಾಗ್ಲೂ ಕೊಡ್ತಾ ಇಲ್ಲ. ಅರ್ಜಿ ಕೊಟ್ಟು ನೀವೇ ಫಿಲ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದಾರೆ ಬಿಎಲ್ಒಗಳು. ತೀವ್ರ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ, ಇಲ್ಲಿ ಫಾತಿಮಾ ಲೇಔಟ್ ಅಂತ ಬರುತ್ತೆ. ಇಲ್ಲಿ ಮಸೀದಿಯಲ್ಲಿ ಕೂತ್ಕೊಂಡು ಜನರನ್ನ ಗುಡ್ಡೆ ಹಾಕೊಂಡು ಎಸ್ಐಆರ್ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಇವರಿಗೆ, ಈ ಅಧಿಕಾರಿಗಳಿಗೆ ಒಂದು ಟಾರ್ಗೆಟ್ ಅಂತ ಇದೆ. 150 ಜನರ ಟಾರ್ಗೆಟ್ ದಿನ ಕಂಪ್ಲೀಟ್ ಮಾಡಲೇಬೇಕು. ಆದರೆ 150 ಟಾರ್ಗೆಟ್ ಅನ್ನ ಕಂಪ್ಲೀಟ್ ಮಾಡಲೇಬೇಕು. ಪವರ್ ಟಿವಿ ಸ್ಥಳಕ್ಕೆ ತೆರಳುತ್ತಾ ಇದ್ದಂತೆ ಬಿಎಲ್ಒಗಳು ಫುಲ್ ತಬ್ಬಿಬ್ಬಾಗಿದ್ದಾರೆ. ಮಾಹಿತಿ ನೀಡೋಕೆ ಅಧಿಕಾರಿಗಳು ತಡವರಿಸಿದ್ದಾರೆ. ಕ್ಯಾಮ್ರಾ ಕಂಡು ಕೂಡಲೇ ಕುರ್ಚಿಯಿಂದ ಎದ್ದೋಡಿದ್ದಾರೆ. ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಮುಖ ಮುಚ್ಕೊಂಡು ಹೋಗೋದು ಯಾಕೆ? ನೀವು ಮನೆ ಮನೆಗೆ ಯಾಕೆ ಹೋಗ್ತಾ ಇಲ್ಲ? ಪ್ರಶ್ನೆ ಮಾಡಿದ್ರೆ ಮಳೆ ಅಂತ ಹೇಳ್ತಾರೆ. ಪವರ್ ಟಿವಿ ವರದಿ ಮಾಡ್ತಾ ಇದ್ದಂತೆ ಅಧಿಕಾರಿಗಳು ತಬ್ಬಿಬ್ಬಾಗಿದ್ದಾರೆ. ಅಲ್ಪಸಂಖ್ಯಾತರಿರುವಂತ ಸ್ಥಳದಲ್ಲೇ ನಡೀತಿದೆ ಫಾಸ್ಟ್ ಆಗಿ ಎಸ್ಐಆರ್. ಯಾಕೆ ಹೀಗೆ? ಮತದಾರರ ಮನೆಗೆ ತೆರಳೋದಕ್ಕೆ ಯಾಕೆ ನಿರ್ಲಕ್ಷ್ಯತನವನ್ನ ತೋರಿಸ್ತಾ ಇದ್ದೀರಿ ನೀವು? ಜನರಿಗೆ ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ಗೊಂದಲ ಇದೆ, ಇದನ್ನ ಸರಿಪಡಿಸೋದು ಯಾರು? ನೋಡ್ತಾ ಇರ್ಬೋದು ನೀವು ಕೂಡ ವಿಜುವಲ್ಸ್ಗಳಲ್ಲಿ. ಜನ ಮಸೀದಿಗೆ ಬರ್ತಾ ಇದ್ದಾರೆ, ಫಾರ್ಮ್ ಇಸ್ಕೊಂಡು ಹೋಗ್ತಾ ಇದ್ದಾರೆ, ನೀವೇ ಫಿಲ್ ಮಾಡ್ಕೊಂಡು ಬನ್ನಿ ಅಂತಿದ್ದಾರೆ. ಯಾಕೆಷ್ಟು ನಿರ್ಲಕ್ಷ್ಯತನವನ್ನ ತೋರ್ತಾ ಇದ್ದಾರೆ ಅಧಿಕಾರಿಗಳು? ಹಾಗೇನೆ ಜನರಿಗೆ ಈ ಎಸ್ಐಆರ್ ಮತದಾರರ ಪಟ್ಟಿ ಪರಿಷ್ಕರಣೆ ಅಂತ ಹೇಳಿದ್ರೆ ಏನು ಅಂತ ಗೊತ್ತಾಗಬೇಕು. ಆದರೆ ಆ ಮಾಹಿತಿಯನ್ನು ನೀಡುವಂಥ ಕೆಲಸವನ್ನ ಬಿಎಲ್ಒಗಳು ಮಾಡ್ತಾ ಇಲ್ಲ. ಬೂತ್ ಲೆವೆಲ್ ಆಫೀಸರ್ ಅಂತ ಏನು ಕರಿತೀವಿ ನಾವು, ಅವ್ರು ಮಾಡ್ತಾ ಇಲ್ಲ. ಎಲ್ಲೋ ಒಂದು ಜಾಗದಲ್ಲಿ ಟೆಂಟ್ ಹಾಕೊಂಡು ಕೂತ್ಕೊಂಡು ಈ ರೀತಿಯಾಗಿ ಎಸ್ಐಆರ್ ಪ್ರಕ್ರಿಯೆಯನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಹೇಳೋರು ಕೇಳೋರು ಯಾರು ಇಲ್ವೋ ಇವರಿಗೆ? ಚುನಾವಣಾ ಆಯೋಗ ಇದೇ ಹೇಳಿ ಕಳಿಸಿದೆ ಈ ಬಿಎಲ್ಒಗಳಿಗೆ. ಪ್ರಶ್ನೆ ಮಾಡಲೇಬೇಕಾಗುತ್ತೆ ಇಲ್ಲಿರುವಂಥ ಬಿಎಲ್ಒಗಳನ್ನು ಹಾಗೆಯೇ ಚುನಾವಣಾ ಆಯೋಗವನ್ನು ಕೂಡ. ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ? ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭ ಆದ ಮೊದಲ ದಿನದಲ್ಲಿ ಭರ್ಜರಿ ರೆಸ್ಪಾನ್ಸ್ ಅಂತ ಬಂತು. ಹಾಗಾದ್ರೆ ನೀವು ಮಾಡಿದ ಕೆಲಸ ಇದೇನಾ? ಎಲ್ಲೋ ಒಂದು ಜಾಗದಲ್ಲಿ ಕೂತ್ಕೊಂಡು ಫಾರ್ಮ್ ಅನ್ನ ಜನರಿಗೆ ಕೊಟ್ಟು ನಿಮ್ಮ ಟಾರ್ಗೆಟ್ ಅನ್ನ ರೀಚ್ ಮಾಡುವಂತ ಕೆಲಸವನ್ನ ಬಿಎಲ್ಒಗಳು ಮಾಡ್ತಾ ಇದ್ದಾರೆ. ಮನೆ ಮನೆಗೆ ಹೋಗ್ತಾ ಇಲ್ಲ. ಅವ್ರಿಗೆ ಕೆಲಸ ಇರೋದೇ ಇದೆ, ಮನೆ ಮನೆಗೆ ಹೋಗಿ ದಾಖಲಾತಿಗಳನ್ನ ಕಲೆಕ್ಟ್ ಮಾಡಬೇಕು, ಫಾರ್ಮ್ ಕೊಡಬೇಕು. ಮನೆ ಮನೆಗೆ ಹೋಗಿದ್ವಿ ಅಂತೇಳಿ ಸುಳ್ಳು ಹೇಳ್ತಾ ಇದ್ದಾರೆ ಬೂತ್ ಲೆವೆಲ್ ಆಫೀಸರ್ಗಳು. ಶಾಲೆಗಳು, ಮಸೀದಿ ಬಳಿ ಅಲ್ಲಲ್ಲಿ ಟೆಂಟ್ ಹಾಕೊಂಡು ಎಸ್ಐಆರ್ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. 2002ರಲ್ಲಿ ಮತದಾನ ಮಾಡಿರುವಂತ ಮಾಹಿತಿಯನ್ನ ಈ ತಂಡ ಕೇಳ್ತಾ ಇದೆ. ನೀವೇ ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡಿ ಅಂತಾರೆ.
ಮತದಾರರಿಗೆ ಹೇಗೆ ಚೆಕ್ ಮಾಡೋದು ಅನ್ನೋದೇ ಗೊಂದಲ. BLOಗಳು ಮಾಡಬೇಕಾದಂಥ ಕೆಲಸವನ್ನ ಇಲ್ಲಿ ಮತದಾರರೇ ಮಾಡಬೇಕಾ? ಟಾರ್ಗೆಟ್ ರೀಚ್ ಮಾಡೋದಕ್ಕೆ ಅಪ್ಲಿಕೇಶನ್ ಕೊಟ್ರೆ ಆಯ್ತಾ? ಇದೇನಾ ನಿಮ್ಮ ಕೆಲಸ? ಭರ್ತಿ ಮಾಡಿದ ಫಾರ್ಮ್ ಪರಿಶೀಲನೆ ಹೇಗೆ ಮಾಡ್ತೀರಾ? ಒಂದು ಕಡೆಯಲ್ಲಿ ಅಗತ್ಯ ದಾಖಲಾತಿಗಳನ್ನ ತಗೊಳ್ಳುವಂತ ಕೆಲಸ ಇಲ್ಲ ಆಗ್ತಾ ಇದೆಯಾ? ಹಾಗೇನೆ ನಾನು ಆಗ್ಲೂ ಕೂಡ ಹೇಳ್ತಾ ಇದ್ದೆ, SIR ಪ್ರಕ್ರಿಯೆ ಎಲ್ಲೆಲ್ಲ ಆಗ್ತಾ ಇದೆ ಅಂತೇಳಿ. ಮಸೀದಿಗಳು, ಶಾಲೆಗಳು ಟೆಂಟ್ ಹಾಕೊಂಡು ಕೂತ್ಕೊಂಡು ಅರ್ಜಿಯನ್ನ ಹಂಚುತ್ತಾ ಇದ್ದಾರೆ ಇವರು. ಇನ್ನೊಂದು ಕಡೆಯಲ್ಲಿ 2002ರಲ್ಲಿ ಮತದಾನ ಮಾಡಿದ ಮಾಹಿತಿಯನ್ನ ನೀಡೋಕೆ ಸೂಚನೆಯನ್ನ ಕೊಟ್ರೆ ಜನರೇ ವೋಟಿಂಗ್ ಲಿಸ್ಟ್ ಡೌನ್ಲೋಡ್ ಮಾಡಬೇಕಂತೆ. ಎಂತೆಂಥ BLOಗಳಿದ್ದಾರೆ, ಎಂತೆಂಥ ಅಧಿಕಾರಿಗಳಿದ್ದಾರೆ. ಇವ್ರ ಕೆಲಸ ಅದೇ. ಪ್ರತಿಯೊಂದು ಮನೆಗೂ ತೆರಳಬೇಕು. ಪ್ರತಿಯೊಂದು ಮನೆಗೂ ತೆರಳಿ ಅಲ್ಲಿ ಎಷ್ಟು ಜನ ಮತದಾರರಿದ್ದಾರೆ ಅವರಿಗೆ ಅರ್ಜಿಯನ್ನು ಕೊಟ್ಟು ಅವರಿಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಭರ್ತಿ ಮಾಡಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕು. ಆದರೆ ಆ ಕೆಲಸ ಆಗ್ತಾ ಇದೆಯಾ? ಒಂದು ಪ್ರತಿ BLOಗಳ ಬಳಿ ಇನ್ನೊಂದು ಪ್ರತಿ ಯಾರು ವೋಟರ್ಸ್ ಇದ್ದಾರೆ, ಯಾರು ಫಾರ್ಮ್ ಫಿಲ್ ಮಾಡಿದ್ದಾರೆ, ಅಗತ್ಯ ದಾಖಲಾತಿಗಳನ್ನು ಕೊಟ್ಟಿದ್ದಾರೆ ಅವ್ರಿಗೆ ಕೊಡಬೇಕು. ಆ ಕೆಲಸ ಬೆಂಗಳೂರಿನಲ್ಲಿ ಆಗ್ತಾ ಇಲ್ಲ. ಜನಸಾಮಾನ್ಯರಿಗೆ, ಕೆಲವೊಂದಿಷ್ಟು ಜನಸಾಮಾನ್ಯರಿಗೆ ಇದುವರೆಗೂ ಕೂಡ ಈ SIR ಪ್ರಕ್ರಿಯೆ ಬಗ್ಗೆ ಗೊಂದಲ ಇದೆ. ಇದುವರೆಗೂ ಮಾಹಿತಿ ಇಲ್ಲ. ಏನು ಮಾಡಬೇಕು, ಅವ್ರು ಬಂದು ಏನು ದಾಖಲಾತಿಗಳನ್ನ ಕೇಳ್ತಾರೆ, ಇದುವರೆಗೂ ಮಾಹಿತಿ ಇಲ್ಲ. ಮಾಹಿತಿ ಕೊಡಬೇಕಾದವರು ಯಾರು? BLOಗಳು. ಕೊಡ್ತಾ ಇದ್ದಾರಾ? ಖಂಡಿತವಾಗ್ಲೂ ಕೊಡ್ತಾ ಇಲ್ಲ. ಇನ್ನು ಈ ಕುರಿತಂತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಕಳೆದ 5 ದಿನಗಳಿಂದ ಈಗಾಗಲೇ SIR ಪರಿಷ್ಕರಣೆ ಆಗ್ತಾ ಇರುವುದು. ಇದೀಗ ರಾಮನಗರ ಅಷ್ಟೇ ಅಲ್ಲ, ಇದೀಗ ಬೆಂಗಳೂರು ಕೂಡ ತಲುಪಿರುವಂತದ್ದು. ಸೊ ನೀವು ಗಮನಿಸ್ತಾ ಇರಬಹುದು, ಅಂದ್ರೆ ಈ ಒಂದು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಏನು ಸರಾಯಿ ಪಾಳ್ಯದಲ್ಲಿ ಈಗಾಗಲೇ ಒಂದು ಸ್ಕೂಲ್ ಅಲ್ಲಿ, ಈ ಒಂದು ಸ್ಕೂಲ್ಗಳಲ್ಲಿ ಈ ರೀತಿ ಕಾನೂನು ಬಾಹಿರವಾಗಿ ಜನರನ್ನ ಸೇರಿಸಿಕೊಂಡು BLA ಮತ್ತು BLOಗಳು ಆ ಜನರ ಮತದಾರರ SIR ಏನ್ ಪಟ್ಟಿ ಇದೆ, SIR ಪರಿಷ್ಕರಣೆ ಮಾಡ್ಬೇಕು ಅಂತ ಹೇಳಿದ್ರೆ ಆ SIR ಪರಿಷ್ಕರಣೆಯನ್ನ ಇಲ್ಲಿ ಮಾಡ್ತಿರುವಂತದ್ದು. ಎಲ್ಲೋ ಒಂದ್ ಕಡೆ ಅಂದ್ರೆ ಈಗಾಗಲೇ ಚುನಾವಣೆಯಾಗ ಕಟ್ಟುನಿಟ್ಟಾಗಿ ಹೇಳಿರುವಂತದ್ದು, ಯಾವುದೇ ಒಂದು BLOಗಳಾಗ್ಲಿ BLOಗಳಾಗ್ಲಿ ಪ್ರತಿ ಮನೆಗೆ ತೆರಳಿ ಈ ರೀತಿ ಪರಿಷ್ಕರಣೆ ಮಾಡ್ಬೇಕು ಅಂತ ಹೇಳಿರುವಂತದ್ದು. ಮೇಡಮ್ ಬನ್ನಿ ಇಲ್ಲಿ. ಆದ್ರೆ ಇಲ್ಲಿ ಮೇಡಮ್ ನೀವು ಪ್ರತಿ BLOನ BLAನ ಮೇಡಮ್? ಇಲ್ಲ, ನಾವೇನು ಇಲ್ಲ. ಮತ್ತೆ ಯಾಕೆ ಬಂದಿದ್ರಿ ಇಲ್ಲಿ ನೀವು? ನಾವು ವೋಟರ್ ID ಮಾಪಿಂಗ್ ಮಾಡಿಸ್ಬೇಕಾಯ್ತು ಸರ್. ಮತ್ತೆ ನೀವು ID ಕಾರ್ಡ್ ಯಾವ್ದು ಮೇಡಮ್? ಅಧಿಕಾರಿ ಅಂತ ಹಾಕೊಂಡಿದ್ರಿ, ಯಾಕೆ ಸುಳ್ಳು ಹೇಳ್ತೀರಿ ನೀವು? ಅಲ್ಲ ಮೇಡಮ್, ಇಲ್ಲಿ ನೋಡಿ, ಕಾರ್ಡ್ ಹಾಕೊಂಡಿದ್ರಿ ಅಧಿಕಾರಿ ಅಂತ ಹೇಳಿ, ಆದ್ರೆ ನೀವು ನಾವು ಸುಮ್ನೆ ಬಂದಿದ್ವಿ ಅಂತ ಸುಳ್ಳು ಹೇಳ್ತಿರಲ್ಲ. ಯಾಕೆ ಸರ್ಕಾರಕ್ಕೆ ಸುಳ್ಳು ಮಾಹಿತಿಯನ್ನ ಕೊಡ್ತೀರಿ? ಮೇಡಮ್ ಬನ್ನಿ ಇಲ್ಲಿ ನೋಡಿ. BLA ಅವರು ಪ್ರತಿ ಮನೆಗೆ ಹೋಗ್ಬೇಕಾಯ್ತು, ಆದ್ರೆ ಇಲ್ಲಿ ಕಾನೂನು ಬಾಹಿರವಾಗಿ ಇಲ್ಲಿ ಕುತ್ಕೊಂಡು ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡ್ತಿರುವಂತದ್ದು, SIR ಪರಿಷ್ಕರಣೆ ಮಾಡ್ತಿರುವಂತದ್ದು. ಇದು ಪವರ್ ಟಿವಿ ರಿಯಾಲಿಟಿ ಚೆಕ್ ನಲ್ಲಿ ಗೊತ್ತಾಗ್ತಿದ್ದಂತೆ ಇಲ್ಲಿದ್ದಂತಹ BLO ಮತ್ತೆ BLAಗಳು ಕೂಡ ಎಲ್ಲರೂ ಕೂಡ ಎಸ್ಕೇಪ್ ಆಗ್ತಿರುವಂತದ್ದು. ಒಬ್ಬೊಬ್ಬರೇ ಆಗಿ ಯಾವಾಗ ಕ್ಯಾಮ್ರಾವನ್ನ ನೋಡಿದ್ರು, ಕ್ಯಾಮ್ರಾ ನೋಡ್ತಿದ್ದಂಗೆ ಇರುವಂತಹ ಪಟ್ಟಿಗಳನ್ನ ಬಿಟ್ಟು ಇಲ್ಲಿಂತ ಮತದಾರರ ಏನು ಒಂದು ಮತದಾರರ ಪಟ್ಟಿ ಏನಿದೆ ಇವನ್ನ ಪಟ್ಟಿಯನ್ನು ಬಿಟ್ಟು ಮತ್ತೆ ಏನು ಎಮ್ಯುರೇಷನ್ ಫಾರ್ಮ್ ಇದೆ, ಎಮ್ಯುರೇಷನ್ ಫಾರ್ಮ್ ಅನ್ನು ಕೂಡ ಇಲ್ಲಿ ಎಲ್ಲಂದ್ರಲ್ಲಿ ಬಿಟ್ಟು ಈಗ ಇಲ್ಲಿ BLO ಮತ್ತು BLAಗಳು ಕಾಲ್ ಕೀಳ್ತಿರುವಂತದ್ದು. ಅಂದ್ರೆ ಎಷ್ಟರ ಮಟ್ಟಿಗೆ ಇಲ್ಲಿ ಕಾನೂನು ಬಾಹಿರವಾಗಿ SIR ಪರಿಷ್ಕರಣೆ ಆಗ್ತಿರುವುದೇ ಅನ್ನೋದಕ್ಕೆ ಪವರ್ ಟಿವಿ ರಿಯಾಲಿಟಿ ಚೆಕ್ ಮೂಲಕ ಗೊತ್ತಾಗ್ತಿರುವಂತದ್ದು. ಸೊ ಇನ್ನಾರು ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರ್ಬೋದು, ಚುನಾವಣಾ ಆಯೋಗರು ಕೂಡ ಈ ಬಗ್ಗೆ ಎಚ್ಚೆತ್ತು ಇನ್ ಮುಂದೆ ಪ್ರತಿ BLOಗಳು ಮನೆಗೆ ಹೋಗಿ ಮಾತ್ರ SIR ಪರಿಷ್ಕರಣೆ ಆಗ್ಬೇಕು. ಏನಾದ್ರೂ ಒಂದ್ ವೇಳೆ ಈ ರೀತಿ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ನಡೆದ್ರೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅಂತೇಳಿ ಕಾದ್ ನೋಡ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ಧನರಾಜ್ ಜೊತೆ ಮಂಜುನಾಥ್ ಸಕ್ರ, ಪವರ್ ಟಿವಿ, ಬೆಂಗಳೂರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಕ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, CM ಕೂಡ ಆದೇಶವನ್ನ ಮಾಡಿದ್ದಾರೆ. ಜನಸಾಮಾನ್ಯರಿಗೆ SIR ಪ್ರಕ್ರಿಯೆ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಇದುವರೆಗೂ ಮಾಹಿತಿ ಇಲ್ಲ. ಆದ್ರೆ ಇಲ್ಲಿ BLOಗಳು ಮಸೀದಿಗಳಲ್ಲಿ, ಶಾಲೆಗಳಲ್ಲಿ ಕೂತ್ಕೊಂಡು ಈ SIR ಫಾರ್ಮ್ ಅನ್ನು ಕೊಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡೋದಾದ್ರೆ ಸಂಪತ್, ನಿಜಕ್ಕೂ ಕೂಡ ಈ ಸಂಬಂಧಪಟ್ಟಂತ ಈ BLO ಇವತ್ತೇನು ಕಾನೂನು ಬಾಹಿರವಾಗಿ ಮಸೀದಿ ಮುಂಭಾಗದಲ್ಲಿ ಕುತ್ಕೊಂಡು, ಶಾಲೆಗಳಲ್ಲಿ ಕುತ್ಕೊಂಡು ಈ ರೀತಿ ಕಾನೂನು ಬಾಹಿರವಾಗಿ SIR ಮಾಡ್ತಿದ್ದಾರೆ, ಇದು ನಿಜಕ್ಕೂ ಕೂಡ ತಪ್ಪು. ಯಾಕಂದ್ರೆ ಈಗಾಗಲೇ ಚುನಾವಣಾ ಆಯೋಗ ಕಟ್ಟುನಿಟ್ಟಾಗಿ ಹೇಳಿರುವಂತದ್ದು, ಪ್ರತಿಯೊಬ್ಬ BLO ಜೊತೆ BLA ಬೂತ್ ಲೆವೆಲ್ ಏಜೆಂಟ್ ಆಫೀಸರ್ ಇರ್ತಾರೆ, ಪ್ರತಿ ಮನೆಗೆ ಹೋಗ್ಬೇಕು, ಅವ್ರಿಗೆ ಎಮ್ಯುನೇಷನ್ ಫಾರ್ಮ್ ಫಿಲ್ ಮಾಡ್ಬೇಕು. ಅದಾದ ನಂತರ ಅವ್ರ ಮನೇಲಿ ಎಷ್ಟು ಜನ ಮತದಾರರಿದ್ದಾರೆ, ಯಾವುದು ಕೂಡ ಮತದಾರರ ಪಟ್ಟಿಯಿಂದ ಆಚೆ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ, ಎಲ್ಲರೂ ಮತದಾರರು ಉಳ್ಕೋಬೇಕು ಅನ್ನೋ ಕಾರಣಕ್ಕೆ BLOಗಳು ಮನೆ ಭೇಟಿ ಕೊಟ್ಟು ಈ ರೀತಿ SIR ಪರಿಷ್ಕರಣೆ, ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಿ ಅಂತೇಳಿ ಚುನಾವಣೆ ಕಟ್ಟುನಿಟ್ಟಾಗಿ ಹೇಳಿರುವಂತದ್ದು. ಮತ್ತೆ CM ಕೂಡ ಮನೆಗೆ BLOಗಳು ಮನೆಗೆ ಹೋಗ್ಬೇಕು ಅಂತ ಹೇಳುವಂತದ್ದು. ಆದ್ರೆ ಇದೆಲ್ಲವನ್ನೂ ಕೂಡ
ಆ ಸಿಎಂ ಆದೇಶ ಮತ್ತೆ ಚುನಾವಣಾ ಆಯೋಗದ ಒಂದು ಆದೇಶವನ್ನ ಧಿಕ್ಕರಿಸಿ ಇವತ್ತು ಇಲ್ಲಿ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅಂದ್ರೆ ಮಸೀದಿ ಮುಂಭಾಗದಲ್ಲಿ ಶಾಲೆಗಳಲ್ಲಿ ಸಾಮೂಹಿಕವಾಗಿ ಜನರನ್ನ ಕೂರಿಸ್ಕೊಂಡು ತಮಗಿಷ್ಟ ಬಂದಂತೆ ಮಳೆ ನೆಪವನ್ನ ಒಟ್ಕೊಂಡು ಈ ರೀತಿ ನಾವು ಈ ಜನರನ್ನ ಸೇರ್ಕೊಂಡು ಇಲ್ಲಿ ಮಾಡ್ತಾ ಇದೀವಿ ಅಂತ ಕೂಡ ಕಾನೂನು ಬಾಹಿರ ತಪ್ಪು ಅಂತೇಳಿ ಕುಮಾರಸ್ವಾಮಿ ಹೇಳಿದ್ರು. ಇದೀಗ ರಾಮನಗರದಲ್ಲದೆ ಬೆಂಗಳೂರಲ್ಲೂ ಕೂಡ ಈ ರೀತಿ ಸಾಮೂಹಿಕವಾಗಿ ಅಂದ್ರೆ ಕಾನೂನು ಬಾಹಿರವಾಗಿ ಈ ರೀತಿ ಎಫ್ಐಆರ್ ಪರಿಷ್ಕರಣೆ ಮಾಡ್ತಾ ಇದೆ. ಇದು ತಪ್ಪು. ಈ ಬಗ್ಗೆ ಸಿಎಂ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಜೊತೆಗೆ ಚುನಾವಣಾ ಆಯೋಗ ಯಾವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುತ್ತೆ ಅಂತೇಳಿ ಕಾದ್ಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಪವರ್ ಟಿವಿ ಎಫ್ಐಆರ್ ಬಗ್ಗೆ ರಿಯಾಲಿಟಿ ಚೆಕ್ ಮಾಡಿತ್ತು. ಕಳೆದ 4-5 ದಿನಗಳಿಂದ 3-4 ದಿನಗಳಿಂದ ಎಫ್ಐಆರ್ ಮನೆ ಮನೆಗೆ ಭೇಟಿ ಕೊಟ್ಟು ಮತ ಪರಿಷ್ಕರಣೆ ಮಾಡುವಂತ ಕೆಲಸ ಮಾಡಿದ್ರು. ಸೊ ಯಾವಾಗ ನಿನ್ನೆಯಿಂದ ಈಗಾಗಲೇ ಅಧಿಕಾರಿಗಳು ಸಂಬಂಧಪಟ್ಟಂತ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ಕೊಡದೆ ತಮ್ಗೆ ಇಷ್ಟ ಬಂದಂತೆ ಕಾನೂನು ಬಾಹಿರವಾಗಿ ಎಲ್ಲೋ ಒಂದ್ ಕಡೆ ಟೆಂಟ್ ಹಾಕೊಂಡು ಕೂತ್ಕೊಂಡು ಈ ರೀತಿ ಬಂದವ್ರು ಬರ್ಲಿ ಬರ್ದಿದ್ದವ್ರು ಬರ್ದೇ ಇರ್ಲಿ ಅನ್ನೋ ಕಾರಣಕ್ಕೆ ಬೇಕಾಬಿಟ್ಟಿಯಾಗಿ ಎಫ್ಐಆರ್ ಪರಿಷ್ಕರಣೆ ಆಗ್ತದ್ದು ನಿಜಕ್ಕೂ ಕೂಡ ಇದು ಕಾನೂನು ಬಾಹಿರ. ಸಂಬಂಧಪಟ್ಟಂತ ಚುನಾವಣಾ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು ಯಾವ ರೀತಿಯಲ್ಲಿ ಕ್ರಮ ಕೈಗೊಳ್ಳುತ್ತೆ. ಜೊತೆಗೆ ಇನ್ನೂ ಪವರ್ ಟಿವಿ ಇದೇ ರೀತಿ ಎಲ್ಲೆಲ್ಲಿ ಕಾನೂನು ಬಾಹಿರವಾಗಿ ಎಫ್ಐಆರ್ ಪರಿಷ್ಕರಣೆ ಆಗ್ತಾ ಇದೆ ಇನ್ನೂ ಕೂಡ ಪವರ್ ಟಿವಿ ರಿಯಾಲಿಟಿ ಚೆಕ್ ಮೂಲಕ ಚುನಾವಣಾ ಆಯೋಗಕ್ಕೆ ಸರ್ಕಾರಕ್ಕೆ ತೋರಿಸುವಂತ ಕೆಲಸ ಮಾಡುತ್ತೆ. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಕ್ರಮ ಕೈಗೊಳ್ತಾರೆ ಅಂತೇಳಿ ಕಾದ್ ನೋಡ್ಬೇಕಾಗುತ್ತೆ. ಸಂಪಾತ್ ಮಂಜುನಾಥ್, ಈ BLOಗಳಾಗಿರ್ಬಹುದು, BLAಗಳಾಗಿರ್ಬಹುದು, ಇವರಿಗೆ ಈ ಮಸೀದಿ ಮತ್ತು ಶಾಲೆಗಳ ಬಳಿಯಲ್ಲಿ ಕುತ್ಕೊಂಡು ಟೆಂಟ್ ಹಾಕಿ ಕುತ್ಕೊಂಡು SIR ಪ್ರಕ್ರಿಯೆ ಮಾಡೋಕೆ ಅನುಮತಿ ಕೊಟ್ಟವರು ಯಾರು? ಇವ್ರು ಹಿಂದಿರೋದು ಯಾರು? ಹಾಗೇನೆ ಈ ಒಂದು ಜಾಗದಲ್ಲಿ ಮಾತ್ರನಾ, ಬೇರೆ ಯಾವ ಕಡೆಯಲ್ಲಿ ಇದೇ ರೀತಿಯಾಗಿ ಆಗ್ತಾ ಇದೆ? ಖಂಡಿತ ಸಂಪಾತ್, ಈಗಾಗಲೇ ಬೆಂಗಳೂರಿನ ನಾನಾ ಭಾಗದಲ್ಲಿ ಈ ರೀತಿ ಕಾನೂನು ಬಾಹಿರವಾಗಿ ಟೆಂಟ್ ಹಾಕೊಂಡು BLO BLAಗಳು ಈ ರೀತಿ ಕಾನೂನು ಬಾಹಿರವಾಗಿ ಎಫ್ಐಆರ್ ಪರಿಷ್ಕರಣೆ ಆಗ್ತಾ ಇದೆ ಅಂತೇಳಿ ಸಾಕಷ್ಟು ಆರೋಪಗಳು ಕೇಳಿ ಬಂದಿದ್ವು. ಸೊ ಅದರಂತೆ ಇವತ್ತು ಪವರ್ ಟಿವಿ ರಿಯಾಲಿಟಿ ಚೆಕ್ ಮಾಡಿತ್ತು. ರಿಯಾಲಿಟಿ ಚೆಕ್ ಮಾಡುವಂತ ಸಂದರ್ಭದಲ್ಲಿ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ರಿಯಾಲಿಟಿ ಪವರ್ ಟಿವಿ ರಿಯಾಲಿಟಿ ಚೆಕ್ ಇವತ್ತು 2 ಭಾಗದಲ್ಲಿ BLO BLA ಅಧಿಕಾರಿಗಳು ಸಿಕ್ಕಾಕೊಂಡಿರುವಂತದ್ದು. ಒಂದ್ ಕಡೆ ಮಸೀದಿ ಮುಂಭಾಗದಲ್ಲಿ ಕೂತ್ಕೊಂಡು ತಮಗಿಷ್ಟ ಬಂದಂತೆ ಕೆಲಸವನ್ನ ಕಾರ್ಯನಿರ್ವಹಿಸ್ತಾರೆ. ಅಲ್ಲೂ ಕೂಡ ಯಾರಿಗೂ ಯಾವುದೇ ಆದೇಶವನ್ನ ಕೊಟ್ಟಿಲ್ಲ. ಅವ್ರಿಗೆ ಈ ರೀತಿ ಮಾಡ್ಬೇಕು ಅಂತೇಳಿ ಯಾವುದೇ ಆದೇಶ ಇಲ್ಲ. ಜೊತೆಗೆ ಇಲ್ಲಿ ಇನ್ನೊಂದು ಕಾಲೇಜಲ್ಲೂ ಕೂಡ ಅದೇ ರೀತಿ ಸುಮಾರು ಜನರನ್ನ ಸೇರಿಸಿಕೊಂಡು ಕಾನೂನು ಬಾಹಿರವಾಗಿ ಈ ರೀತಿ ಎಫ್ಐಆರ್ ಮತದಾರ ಪರಿಷ್ಕರಣೆ ಮಾಡ್ತಿದ್ದಾರೆ. ಸೊ ಸಂಬಂಧಪಟ್ಟಂತ BLOಗಳನ್ನ ವಿಚಾರಣೆ ಮಾಡಿದ್ರೆ ನಮ್ಗೆ ಸೂಪರ್ವೈಸರ್ ಹೇಳಿದ್ರು ಸೊ ಅನ್ನೋ ಕಾರಣಕ್ಕೆ ಬಂದಿದೆ ಅಂತ ಹೇಳಿದ್ರೆ ಸೂಪರ್ವೈಸರ್ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಸೊ ಈ ರೀತಿ ಕಾನೂನು ಬಾಹಿರ ಸರ್ಕಾರದ ಆದೇಶ ಚುನಾವಣಾ ಆಯೋಗವನ್ನೇ ಧಿಕ್ಕರಿಸಿ ಈ ರೀತಿ ಮಾಡ್ತಿರೋದು ತಪ್ಪು ಅಂತ ಹೇಳಿ ಸಾರ್ವಜನಿಕರು ಕೂಡ ಹೇಳ್ತಿದ್ರೆ ಮನೆ ಮನೆಗೆ ಬರ್ಬೇಕು, ಮನೆ ಮನೆಯಲ್ಲಿ ಎಷ್ಟು ಜನ ಮಂದಿ ಮತದಾರರಿದ್ದಾರೆ ಅವ್ರದ್ದು ಪರಿಷ್ಕರಣೆ ಆಗ್ಬೇಕು. ಯಾರೋ ಒಬ್ರು ಇಬ್ರು ಜನ ಮಾಡಿಬಿಟ್ಟು ಅಂದ್ರೆ ಸಾಕಷ್ಟು ಮತದಾರರು ಕೈ ಬಿಡುವಂತ ಕೆಲಸ ಆಗುತ್ತೆ. ಇದು ತಪ್ಪು ಅಂತೇಳಿ ಸಾಕಷ್ಟು ಆಕ್ರೋಶಗಳು ಕೇಳ್ಬರ್ತಿರುವಂತದ್ದು. ಆದ್ರೆ ಇದಕ್ಕೆ ಕುಮ್ಮ ಕೊಟ್ಟವ್ರು ಯಾರು, ಇದ್ರ ಹಿಂದಿರೋರು ಯಾರು ಅಂತ ನೋಡಿದಾಗ ಸೊ ಇದಕ್ಕೆ ಯಾವ BLOಗಳು ಕೂಡ ಬಾಯ್ ಬಿಡ್ತಾ ಇಲ್ಲ. ಯಾವಾಗ ಕ್ಯಾಮ್ರಾ ನೋಡಿದ ತಕ್ಷಣ ಯಾವಾಗ ಪವರ್ ಟಿವಿ ರಿಯಾಲಿಟಿ ಚೆಕ್ ಉಳಿತಿದ್ದಂಗೆ ಸೊ ಅಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಕಾಲ್ ಕಿತ್ತು ಹೋಗುವಂತ ಕೆಲಸ ಮಾಡಿದ್ದಾರೆ. ಸೊ ಇದ್ರಿಂದ ಇರೋದು ಯಾರು, ಇದಕ್ಕೆ ಕುಮ್ಮ ಕೊಡ್ತಿರುವಂತ ಯಾರು ಅನ್ನೋದು ಕೂಡ ಮುಂದಿನ ಅಂದ್ರೆ ತನಿಖೆ ಈಗಾಗಲೇ ಮುಂದಾಗಿದ್ದೀನಿ. ಸೊ ಇನ್ನೊಂದು ಕೆಲವೇ ಹೊತ್ತಲ್ಲಿ ಇದರಿಂದ ಇರೋದು ಯಾರು ಏನು ಸಂಬಂಧಪಟ್ಟಂತ ಅಧಿಕಾರಿಗಳು ಗಮನಕ್ಕೆ ತಂದು ಇದನ್ನ ಈ ರೀತಿ ಮಾಡಿದಾರೆ ಯಾರು ಅಂತಾನು ಕೂಡ ಪರಿಶೀಲನೆ ಮಾಡ್ತೀನಿ. ಸಂಪಾತ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.